ನಮಸ್ಕಾರ ಸ್ನೇಹಿತರೆ. ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣ ಇದೀಗ ಮಾಜಿ ಸಿಎಂ ಕುಮಾರಸ್ವಾಮಿ ಮತ್ತು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ನಡುವಿನ ಸಮರಕ್ಕೆ ಕಾರಣ ಆಗಿದೆ. ಅಂದರೆ ಈ ಒಂದು ಪೆನ್ ಡ್ರೈವ್ಗಿಂತ ಹೆಚ್ಚಾಗಿ ಪೆನ್ ಡ್ರೈವ್ ಡಿಸ್ಟ್ರಿಬ್ಯೂಟ್ ಮಾಡೋದರ ಹಿಂದೆ ಶಿವಕುಮಾರ್ ಕೈವಾಡ ಇದೆ ಅಂತ ಒಂದು ಅಗ್ರೆಸಿವ್ ಅಟ್ಯಾಕ್ ಮಾಡೋದ್ರ ಮೂಲಕ ಕುಮಾರಸ್ವಾಮಿಯವರು ಇದನ್ನ ಡೈವರ್ಟ್ ಮಾಡುವಕ್ಕೆ ಒಂದು ಯತ್ನವನ್ನ ನಡೆಸಿದ್ರೆ, ಇವತ್ತು ಕಾಂಗ್ರೆಸ್ ಪಕ್ಷ ಒಂದು ಪ್ರಭಾವಿ ನಾಯಕರ, ಒಕ್ಕಲಿಗ ಸಮುದಾಯದ ಪ್ರಭಾವಿ ನಾಯಕರ ಸಾಮೂಹಿಕ ಸುದ್ದಿಗೋಷ್ಠಿಯನ್ನ ನಡೆಸಿ ಕುಮಾರಸ್ವಾಮಿ ಅವರ ವಿರುದ್ಧ ವಾಗ್ದಾಳಿಯನ್ನ ನಡೆಸಿ ಅದನ್ನ ಕುಮಾರಸ್ವಾಮಿ ಅವರತ್ತ ತಿರುಗಿಸುವಂತಹ ಪ್ರಯತ್ನವನ್ನ ಮಾಡಿದ್ರು. ಒಂದು ಪೆನ್ ಡ್ರೈವ್, ಅಶ್ಲೀಲ ವಿಡಿಯೋಗಳ ಪೆನ್ ಡ್ರೈವ್, ಹೆಣ್ಣು ಮಕ್ಕಳನ್ನ ಹರಾಸ್ ಮಾಡಿರುವಂತಹ ಪೆನ್ ಡ್ರೈವ್, ಹೆಣ್ಣು ಮಕ್ಕಳ ಮಾನ ಹರಾಜು ಮಾಡಿರುವಂತಹ ಪೆನ್ ಡ್ರೈವ್, ವಿಕೃತ ಮನೋಭಾವದ ಪ್ರಜ್ವಲ್ ರೇವಣ್ಣ ಅವರ ಪೆನ್ ಡ್ರೈವಿನ ವಿಚಾರದಲ್ಲಿ ರಾಜಕೀಯ ಪಕ್ಷಗಳು, ನಾಯಕರುಗಳು ಅವ್ರನ್ನ ಡಿಫೆಂಡ್ ಮಾಡಲ್ಲ ಅಂತ ಕೇಳ್ಕೊಂಡು ಡಿಫೆಂಡ್ ಮಾಡ್ಕೊಳ್ಳೋಕ್ಕೆ, ಮತ್ತೊಬ್ರು ಅದನ್ನ ಕೌಂಟರ್ ಮಾಡೋದಕ್ಕೆ ನಮ್ಮ ರಾಜಕಾರಣ ಈ ಮಟ್ಟಕ್ಕೆ ಹೋಗೋದು ಒಳ್ಳೆಯ ಡೆವಲಪ್ಮೆಂಟ್ ಅಲ್ಲ. ಹಾಗಾದ್ರೆ ಇವತ್ತು ಕುಮಾರಸ್ವಾಮಿಯನ್ನ ಕಾಂಗ್ರೆಸ್ನವರು ಎಷ್ಟು ಸ್ಟ್ರಾಂಗ್ ಆಗಿ ಪ್ರೊಟೆಸ್ಟ್ ಮಾಡಿದ್ರು, ಸ್ಟ್ರಾಂಗ್ ಆಗಿ ಕೌಂಟರ್ ಮಾಡಿದ್ರು, ಇದರ ಪಾಯಿಂಟ್ಸ್ ಏನೆಲ್ಲ ಇತ್ತು, ಈ ಬಗ್ಗೆ ಇಂದಿನ ಮಾತು ಮಂಥನ. ಸ್ನೇಹಿತರೆ, ಗೆಳೆಯರೆ, ಕಾಂಗ್ರೆಸ್ ಆಫೀಸಲ್ಲಿ ಇವತ್ತು ಘಟಾನುಘಟಿಗಳ ಸುದ್ದಿಗೋಷ್ಠಿ. ಎಲ್ಲ ಪ್ರಭಾವಿ ಒಕ್ಕಲಿಗ ನಾಯಕರು, ಒಂದು ಮಂಡ್ಯದ ಚಲುವರಾಯಸ್ವಾಮಿ, ರಾಮಲಿಂಗಾರೆಡ್ಡಿ, ಹಾಗೇನೆ ಕೃಷ್ಣ ಬೈರೇಗೌಡ, ಹಾಗೇನೆ ಸುಧಾಕರ್ರು, ಇದರ ಜೊತೆಗೆ ಶಾಸಕರಾದ ಗಣಿಗ ರವಿ ಮತ್ತೆ ರಮೇಶ್ ಬಾಬು ಬಂಡಿಸಿದ್ದೇಗೌಡ, ಹೀಗೆ ಪ್ರಭಾವಿ ನಾಯಕರು ಇವತ್ತು ಸುದ್ದಿಗೋಷ್ಠಿಯನ್ನು ನಡೆಸಿ ಕುಮಾರಸ್ವಾಮಿಯವರ ವಿರುದ್ಧ ಹರಿತ ಪ್ರಯೋಗವನ್ನು ನಡೆಸಿದರು. ಎಲ್ಲೋ ಒಂದ್ ಕಡೆ ಈ ಪ್ರಕರಣದಲ್ಲಿ JDS ಅನ್ನ ಮುಗಿಸೋದಕ್ಕೆ ಶಿವಕುಮಾರ್ ಈ ವಿಡಿಯೋಸ್ ಅನ್ನ ರಿಲೀಸ್ ಮಾಡಿದ್ದಾರೆ ಅಂತ ಹೇಳೋದ್ರ ಮೂಲಕ ಒಂದು ಅನುಕಂಪವನ್ನ ಗಿಟ್ಟಿಸುವಂತಹ ಯತ್ನ, ಏನು ಒಂದು ತಂತ್ರವನ್ನ JDS ಡಿ.ಕೆ. ಶಿವಕುಮಾರ್ ವಿರುದ್ಧ ಬಳಸ್ತಾ ಇದೆ, ಅದನ್ನ ಉಲ್ಟಾ ಮಾಡುವ ನಿಟ್ಟಿನಲ್ಲಿ ಅದು ಸುಳ್ಳು, ಇಲ್ಲಿ ಒಕ್ಕಲಿಗರ ಹೆಸರನ್ನ ಕುಮಾರಸ್ವಾಮಿ ಅವರು ದುರುಪಯೋಗ ಮಾಡ್ತಿದ್ದಾರೆ ಅನ್ನೋದನ್ನ ಬಲವಾಗಿ ಅದನ್ನ ಕೌಂಟರ್ ಮಾಡೋ ನಿಟ್ಟಿನಲ್ಲಿ ನಡೆದಂತಹ ಸುದ್ದಿಗೋಷ್ಠಿ. ಕೃಷ್ಣ ಬೈರೇಗೌಡರಂತೂ ಇವತ್ತು ಸುದ್ದಿಗೋಷ್ಠಿನಲ್ಲಿ ತುಂಬಾ ಹರಿತ ಶಬ್ದವನ್ನ ಬಳಸಿದ್ರು. ಇಲ್ಲಿ ಹಿಂದೂಗಳ ಮಾಂಗಲ್ಯ ಹರಣ ಆಗಿದೆ. ಕುಮಾರಸ್ವಾಮಿ ಅವರು ಪೆನ್ ಡ್ರೈವ್ ಡಿಸ್ಟ್ರಿಬ್ಯೂಷನ್ ಅನ್ನ ಬ್ಲಾಕ್ ಮಾಡಕ್ ಹೋಗ್ತಿದ್ದಾರೆ, ಇಲ್ಲಿ ಪೆನ್ ಡ್ರೈವ್ ಎಲ್ಲ ಆಗಿರೋದನ್ನ ಕೃಷ್ಣ ಬೈರೇಗೌಡರು ಹೇಳ್ತಿದ್ದಾರೆ ಹಿಂದೂಗಳ ಮಾಂಗಲ್ಯ ಹರಣ ಆಗಿದೆ. ಕುಮಾರಸ್ವಾಮಿ ಅವರು ಇದಕ್ಕೇನಂತಾರೆ, ಮಾನಹರಣ ಆಗಿದೆ, ಶೀಲಹರಣ ಆಗಿದೆ, ಮನೆಗಳು ಹಾಳಾಗಿವೆ. ಇಂಥ ಪ್ರಕರಣಗಳಲ್ಲಿ ಮಾಡಿದವರಿಗಿಂತ ಯಾರು ಡಿಸ್ಟ್ರಿಬ್ಯೂಟ್ ಮಾಡಿದವ್ರನ್ನ ಬ್ಲೋಅಪ್ ಮಾಡೋದ್ರ ಮೂಲಕ ಮಾಡಿದವರ ಈ ಒಂದು ಕಾಮಕಾಂಡಕ್ಕೆ ಕಾರಣವಾದ ವ್ಯಕ್ತಿಯ ರಕ್ಷಣೆಗೆ ಹೊರಟಿದ್ದಾರೆ ಅನ್ನುವಂತಹ ಹರಿತ ಶಬ್ದವನ್ನ ಬಳಸಿ ಅವರು ಅಟ್ಯಾಕ್ ಅನ್ನ ಮಾಡಿದ್ರು. ಇವೆಲ್ಲಕ್ಕಿಂತ ಹೆಚ್ಚಾಗಿ ಒಕ್ಕಲಿಗ ನಾಯಕತ್ವವನ್ನು ಮುಗಿಸೋದಕ್ಕೆ ಸಂಚು ನಡೆದಿದೆ ಅನ್ನುವಂತಹ ಒಂದು ಅಭಿಪ್ರಾಯ ಏನು ಹರಿಬಿಡ್ಲಾಗ್ತಿದೆ, ಅದನ್ನೂ ಕೂಡ ಇವತ್ತಿನ ಒಂದು ಸುದ್ದಿಗೋಷ್ಠಿನಲ್ಲಿ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಕೌಂಟರ್ ಮಾಡಿದ್ದು ವಿಶೇಷ. ಇಲ್ಲಿ ಒಕ್ಕಲಿಗ ಸಮುದಾಯಕ್ಕೂ ಇದಕ್ಕೂ ಸಂಬಂಧ ಇಲ್ಲದಲೇ ಇರುವಂತಹ ವಿಚಾರ ಅನ್ನೋದನ್ನ ಇಲ್ಲಿ ಪದೇ ಪದೇ ನಾಯಕರು ಕ್ಲಾರಿಫಿಕೇಶನ್ ಅನ್ನ ಕೊಟ್ಟರು. ಅದರಲ್ಲೂ ಮುಖ್ಯವಾಗಿ ಚಲುವರಾಯಸ್ವಾಮಿಯವರು ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರು ರಾಜೀನಾಮೆ ಕೊಡಬೇಕು ಅನ್ನುವಂತಹ ಡಿಮ್ಯಾಂಡಿಗೆ, ಅವ್ರನ್ನ ಸಂಪುಟದಿಂದ ಡಿಸ್ಮಿಸ್ ಮಾಡಬೇಕು ಅನ್ನುವಂತಹ ಕುಮಾರಸ್ವಾಮಿ ಅವರ ಡಿಮ್ಯಾಂಡಿಗೆ ಚಲುವರಾಯಸ್ವಾಮಿ ಏನು ರಾಜೀನಾಮೆ ಪಡೀಲಿಕ್ಕೆ ಡಿ.ಕೆ. ಶಿವಕುಮಾರ್ ಕೋಳಿ ಮರಿನ ಅಂತ ಕೇಳಿದ್ರು. ಕುಮಾರಸ್ವಾಮಿಗೆ ಕೌಂಟರ್ ಕೊಟ್ಟ ರೀತಿ ಕುಮಾರಸ್ವಾಮಿ ಅವ್ರಿಗೆ ಹೇಳಿದ್ದು, ಏನ್ ಡಿ.ಕೆ. ಶಿವಕುಮಾರ್ ಅಂದ್ರೆ ಏನ್ ಕೋಳಿ ಮರಿನ, ಜಾತಿ ರಾಜಕಾರಣವನ್ನ ಯಾಕೆ ತರ್ತೀರಾ, ಸಮುದಾಯ ಎಲ್ಲರ ಕೈ ಹಿಡಿದಿದೆಯೇ ಹೊರತು, ಸಮುದಾಯದ ಜನಸಾಮಾನ್ಯರು ನಾಯಕರ ಕೈ ಹಿಡಿದಿದ್ದಾರೆ ಹೊರತು ನಾಯಕರು ಸಮುದಾಯದ ಕೈಯನ್ನು ಹಿಡಿದಿಲ್ಲ, ನನ್ನಿಂದ ಸಮುದಾಯ ಅನ್ನುವಂತಹ ದರ್ಪದ ಸ್ಟೇಟ್ಮೆಂಟ್ ಅನ್ನ ಕೈ ಬಿಡಿ ಅಂತ ಕರಾರುವಕ್ಕಾಗಿ ಖಡಕ್ಕಾಗಿ ಚಲುವರಾಯಸ್ವಾಮಿಯವರು ಕುಮಾರಸ್ವಾಮಿಯನ್ನ ಕೌಂಟರ್ ಮಾಡೋದ್ರ ಮೂಲಕ ಈ ಒಂದು ಸಂಘರ್ಷ ಇನ್ನಷ್ಟು ತಾರಕಕ್ಕೆ, ಇನ್ನಷ್ಟು ತೀವ್ರ ಸ್ವರೂಪವನ್ನ ಪಡ್ಕೋದು. ಈಗ ಒಕ್ಕಲಿಗರು ನಾಯಕರು ಫಿನಿಶ್ ಅಂತಂದ್ರೆ, ಒಕ್ಕಲಿಗರ ನಾಯಕ ಒಕ್ಕಲಿಗರ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ನಡೆಸಬಹುದಾ? ಹಾಗಾದ್ರೆ ಒಕ್ಕಲಿಗರ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ನಡೆಸ್ಬಿಟ್ಟು ನಾನು ಒಕ್ಕಲಿಗರ ನಾಯಕ ಅಂತ ಬಿಟ್ಬಿಡಕ್ ಆಗ್ತದ?
ಒಕ್ಕಲಿಗರ ನಾಯಕ ಅಂದ್ಕೊಂಡು ಒಕ್ಕಲಿಗರ ಮೇಲೇನೆ ಅತ್ಯಾಚಾರವನ್ನ ಮಾಡಬಾರ್ದು, ದೌರ್ಜನ್ಯವನ್ನ, ಲೈಂಗಿಕ ದೌರ್ಜನ್ಯವನ್ನ ನಡೆಸ್ತೀರಿ. ಇದು ಯಾವ ನ್ಯಾಯ? ಇಲ್ಲಿ ಒಕ್ಕಲಿಗ ಸಮುದಾಯವನ್ನ ಯಾಕೆ ಎಳೆ ತರ್ತೀರಾ? ಸಮುದಾಯದ ಮಾನ ಮರ್ಯಾದೆ ಕಳಿಬೇಡಿ ಅನ್ನುವಂತಹ ಮಾತನ್ನ ಬಳಸೋದ್ರ ಮೂಲಕ ಕುಮಾರಸ್ವಾಮಿ ಅವರ ವಿರುದ್ಧ ಒಂದು ಗಟ್ಟಿಯಾದಂತಹ ಒಂದು ಒಪಿನಿಯನ್ ಅನ್ನ ಸಾರ್ವಜನಿಕ ವಲಯದಲ್ಲಿ ಬಿಲ್ಡಪ್ ಮಾಡುವಂತಹ ಯತ್ನ ಇಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ನಡೀತು. ಈಗ ನಾವು ಅವರ ಪ್ರತಿಕ್ರಿಯೆ ನೋಡೋಣ. ಡಿ ಕೆ ಶಿವಕುಮಾರ್ ಮೇಲೆ ಏನು ವಜಾ ಮಾಡೋದು, ತೆಗೆದು ಬಿಸಾಕೋದು, ಏನು ಕೋಳಿ ಮರಿನ ಇದು? ತೆಗೆದು ಈ ಕೈಗೆ ತೆಗೆದು ಆ ಕೈಗೆ ಬಿಸಾಕ್ಬಿಡೋದಕ್ಕೆ. ಒಂದು 136 ಜನ ಗೆದ್ದು ನಡೆಸ್ತಾ ಇರ್ತಕ್ಕಂಥ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಸರ್ಕಾರ, ಅದರಲ್ಲಿ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾಗಿ ಮತ್ತು ಉಪಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಬಗ್ಗೆ ಸಿಂಗ್ಯುಲರಾಗಿ ಮಾತಾಡೋದು, ರಾಹುಲ್ ಗಾಂಧಿಯವ್ರ ಬಗ್ಗೆ ಸಿಂಗ್ಯುಲರಾಗಿ ಮಾತಾಡೋದು. ಏನು ಇವ್ರಿಗೆ ಏನು ಅಂದ್ಕೊಂಡಿದ್ದಾರೆ ಗೊತ್ತಿಲ್ಲ. ಸಿದ್ದರಾಮಯ್ಯವ್ರ ಬಗ್ಗೆ ಸಿಂಗ್ಯುಲರಾಗಿ ಮಾತಾಡೋದು. ಇವರೇನು ನಮ್ಮನ್ನು ಬಿಟ್ಟರೆ ಯಾರೂ ಇಲ್ಲ ಇಲ್ಲಿ, ನಾವೇ ಅಲ್ಟಿಮೇಟ್, ನಾವೇನು ಬೇಕಾದ್ರೂ ಮಾತಾಡಬೇಕು. ಮತ್ತು ಇದಕ್ಕೆ ಸಮಾಜ ಯಾಕೆ ತರ್ತೀರ? ನಿಮಗೆ ಸಮಾಧಾನ ಇದ್ದರೆ ಆಯಿತು, ನೀವು ಸಮಾಧಾನ ಪಟ್ಕೊಳ್ಳಿ. ಇದೆಲ್ಲ ಮಾಡಿರೋದು ನಮಗೇನು ಅಂಥ ದೊಡ್ಡ ಕಳಂಕ ಅಲ್ಲ ಅಂತ ಅನ್ಕೊಂಡ್ರೆ ಅದು ನಿಮ್ಮ ಅಭಿಪ್ರಾಯ. ನಾವೇನು ಅದನ್ನು ನಿಮ್ಮ ಅಭಿಪ್ರಾಯಕ್ಕೆ ನಾವು ವಿರೋಧ ಮಾಡಲ್ಲ. ಈ ವಿಚಾರದಲ್ಲಿ ನಾವು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು, ಈಗ ನಡೆದಿರ್ತಕ್ಕಂಥ ಸಂಗತಿಗಳೆಲ್ಲ ಭಾಳ ದೊಡ್ಡ ಪ್ರಮಾಣದ ತಪ್ಪೇನಲ್ಲ. ನಾವು ಅಂತ ನಿಮ್ಮಲ್ಲಿ ಭಾವನೆ ಹಂಗಿದ್ದರೆ ಅದು ತನಿಖೆ ಆಗುತ್ತೆ, ಅಥವಾ ಕಾನೂನಿದೆ, ನ್ಯಾಯಾಲಯಗಳಿದೆ, ಅದೇನು ಕ್ರಮ ಆಗುತ್ತೆ ಅದು ಬಿಟ್ಬಿಡಿ. ನಿಮ್ಮ ಅಭಿಪ್ರಾಯಕ್ಕೆ ನಮ್ಮದೇನು ವಿರೋಧ ಇಲ್ಲ. ಆದರೆ ಇದನ್ನು ಅಂದರೆ ನೀವು ಅಂದರೆ ಒಕ್ಕಲಿಗರು ಅಂದರೆ ನೀವೇನು ಮಾಡಿದ್ರು ಒಕ್ಕಲಿಗರೆಲ್ಲ ಇದಕ್ಕೆ ಸರ್ಟಿಫೈ ಮಾಡ್ತಕ್ಕಂಥದ್ದು ಬೇರೆಯವರು ವಿಚಾರಕ್ಕೆ ಸಂಬಂಧ ಅಲ್ಲ. ಸ್ವಾಮಿ, ಈ ಸಮಾಜಕ್ಕೆ ಆದಂಥ ಗೌರವ ಇದೆ. ಈ ಸಮಾಜದ ಅನೇಕ ಕೆಂಪೇಗೌಡರಿಂದ ಹಿಡಿದು ಕುವೆಂಪುರಿಂದ ಹಿಡಿದು ಇವತ್ತು ಎಲ್ಲರೂ ಸಹ ಒಂದಲ್ಲ ಒಂದು ರೀತಿ ಈ ರಾಜ್ಯಕ್ಕೆ ಸೇವೆಯನ್ನು ಮಾಡಿದ್ದಾರೆ ಮತ್ತು ಗೌರವವನ್ನು ತಂದುಕೊಟ್ಟಿದ್ದಾರೆ. ಮತ್ತು ತುಂಬ ಇಡೀ ಎಲ್ಲ ಸಮಾಜವನ್ನು ಒಟ್ಟಿಗೆ ಏನಾದ್ರು ತೊಗೊಂಡೋಗ್ತಕ್ಕಂಥ ಒಂದು ಸಮಾಜ ಅಂದರೆ ಅದು ಈ ಒಂದು ಒಕ್ಕಲಿಗ ಸಮಾಜ ಅನ್ನೋ ಒಂದು ಹೆಗ್ಗಳಿಕೆನೂ ಇದೆ. ಈ ಒಂದು ಸಮಾಜವನ್ನು ಎಳೀತಕ್ಕಂಥದ್ದು ಮೊದಲನೇದಾಗಿ ತಾವು ಬಿಡಬೇಕು. ನಾವು ಈ ಸಮಾಜಕ್ಕೆ ಕಟ್ಟಾಳವಲ್ಲ, ನೀವು ಸಹ ಈ ಸಮಾಜಕ್ಕೆ ಕಟ್ಟಾಳ. ಸಂದರ್ಭ ಬಂದಾಗ ನಮ್ಮನ್ನೂ ಸಮಾಜ ಬೆಂಬಲಿಸುತ್ತೆ, ನಿಮ್ಮನ್ನು ಬೆಂಬಲಿಸುತ್ತೆ. ನಾವು ಸಹ ಸಮಾಜದ ಒಂದು ಆಶೀರ್ವಾದದಿಂದ ಈ ಮಟ್ಟಕ್ಕೆ ಬಂದಿದ್ದೀವಿ. ನೀವು ಸಮಾಜದ ಒಬ್ಬರಿಗೆ ಹೆಚ್ಚಾಗಿ ಆಶೀರ್ವಾದ ಮಾಡಿರ್ಬೋದು, ಒಬ್ರಿಗೆ ಕಡಿಮೆ ಆಶೀರ್ವಾದ ಮಾಡಿರ್ಬೋದು. ಅಷ್ಟೇ ಬಿಟ್ಟರೆ ಪೂರ್ಣ ಪ್ರಮಾಣದಲ್ಲಿ ನಮ್ಮ ಹಿಡಿತದಲ್ಲೇ ಇದೆ ಅನ್ನುವಂಥ ವಿಚಾರಗಳನ್ನ ಬಿಡಬೇಕಾಗತ್ತೆ. ಇನ್ನು ಹಿರಿಯ ನಾಯಕ ರಾಮಲಿಂಗಾರೆಡ್ಡಿ ಅವರು ಕೂಡ ಈ ಸುದ್ದಿಗೋಷ್ಠಿಯಲ್ಲಿ ಅವರು ಪಾಲ್ಗೊಂಡಿದ್ದು ವಿಶೇಷ. ಅವರು ಹೇಳಿದ್ದು ತುಂಬಾ ಸರಳವಾದಂತಹ ಸಂಗತಿ. ಇವರೆಲ್ಲ ಸೀನಿಯರ್ ಲೀಡರ್ಸು. ಪ್ರಜ್ವಲ್ ರೇವಣ್ಣಗೆ ನೀನು ಕೋರ್ಟಿಗೆ ಶರಣಾಗು, ಪೊಲೀಸ್ ಸ್ಟೇಷನ್ಗೆ ಶರಣಾಗು, ತನಿಖೆಗೆ ಒಳಪಡು. ಈ ನೆಲದ ಕಾನೂನು ಏನಿದೆ ಆ ಕಾನೂನಿನ ಅನ್ವಯ ನೀನು ಅದಕ್ಕೆ ಸಂಬಂಧ ಅದನ್ನು ಎದುರಿಸೋದಕ್ಕೆ ಸಜ್ಜಾಗು ಅಂತೇಳಿ ಒಬ್ಬ ಹಿರಿಯ ನಾಯಕರಾಗಿ ಅವರಿಗೆ ತಿಳಿ ಹೇಳಬೇಕಿತ್ತು. ಅದು ಬಿಟ್ಟು ಅವರೇ ಇದನ್ನ ಡಿಫೆಂಡ್ ಮಾಡ್ಕೊಂಡು ಕೂತ್ರೆ ನಾವು ಏನು ಮಾಡೋಕ್ಕಾಗತ್ತೆ ಅಂತ ಅದನ್ನ ಸ್ಪೆಸಿಫಿಕ್ ಆಗಿ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ರು. ಅವ್ರ ಪ್ರತಿಕ್ರಿಯೆ ಕೂಡ ನೋಡೋಣ ಬನ್ನಿ. ಇವತ್ತೇನಾಗಿದೆ, ಪೆನ್ ಡ್ರೈವು ಬಂದಿದೆ. ಈಗ ನನ್ನ ಅಭಿಪ್ರಾಯದಲ್ಲಿ ಅಪಾದನೆ ಅಂತೂ ಇದೆ. ಮಾಡಿದಾರೋ ಬಿಟ್ಟಿದ್ದಾರೋ ಅದು ತನಿಖೆ ಆದಮೇಲೆ ಗೊತ್ತಾಗುತ್ತೆ ಅಲ್ವಾ. ಇಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿಯವರು ಅಥವಾ ರೇವಣ್ಣವರು ಪ್ರಜ್ವಲ್ಗೆ ಸರೆಂಡರ್ ಆಗ್ಬಿಡಪ್ಪ ಅಂತ ಹೇಳ್ಬಿಡ್ಬೇಕಾಗಿತ್ತು. ಹೇಳಿಬಿಟ್ಟಿದ್ರೆ ಈ ಸಮಸ್ಯೆನೂ ಇರ್ತಿರಲಿಲ್ಲ. ಮತ್ತು ತನಿಖೆ ಆದಂಥ ಸಂದರ್ಭದಲ್ಲಿ ಅಪಾದನೆ ಇಲ್ಲ ಅಂತ ಹೇಳಿದರೆ ಅದು ಕೂಡ ಸತ್ಯಾಂಶ ಕೂಡ ಹೊರಕ್ಕೆ ಬಂದಿರ್ತಕ್ಕಂಥದ್ದು. ಮತ್ತು ದೇವರಾಜಗೌಡ ಕೂಡ ಅವರು ವಕೀಲರು, ಅವರು ಕೂಡ ಬೇಕಾದಷ್ಟಲ್ಲಿ ಅವರ ಫ್ಯಾಮಿಲಿ ವಿರುದ್ಧ ಸಾಕಷ್ಟು ಮಾತಾಡಿದ್ದಾರೆ, ಕೇಸು ಹಾಕಿದ್ದಾರೆ. ಮತ್ತು ಅವ್ರ ಮೇಲೆ ವಿಡಿಯೋಗಳು ಕೂಡ ಅವರೇ ಮಾಡಿ ಎಲ್ಲ ಬಿಟ್ಟಿದ್ದಾರೆ. ಮತ್ತು ಮಾಧ್ಯಮಗಳ ನಿಮ್ಮ ಜೊತೆ ಇಂಟರ್ವ್ಯೂಗಳಲ್ಲೂ ಕೂಡ ಸಾಕಷ್ಟು ಅವರೆಲ್ಲ ಹೇಳಿದ್ದಾರೆ. ಮತ್ತು SITನ ಅವರು ಕೂಡ ಸ್ವಾಗತ ಮಾಡಿದರು. ಅದ್ಯಾಕೆ ಇದ್ದಕ್ಕಿದ್ದಾಗೆ ಶಿವಕುಮಾರ್ ಮೇಲೆ ಅವರು ಶಿವಕುಮಾರ ಇದಕ್ಕೆ ಕಾರಣ ಅಂತ ಹೇಳಿದ್ರು, ಅದು ನನಗಂತೂ ಅರ್ಥ ಆಗಲಿಲ್ಲ. ಮತ್ತು ಇನ್ನೊಂದು ಎರಡನೇದಾಗಿ ಪದೇ ಪದೇ ಅಶೋಕ್ ಅವರು ಇದು ಸಮುದಾಯಕ್ಕೆ ಸಂಬಂಧಪಟ್ಟಿದ್ದು, ಒಕ್ಕಲಿಗರನ್ನ ಮುಗಿಸುವಂಥ ಕೆಲಸ ಅಂತ ಹೇಳ್ತಾರೆ. ಇದಕ್ಕೂ ಸಮುದಾಯಕ್ಕೂ ಏನು ಸಂಬಂಧ? ಅಶೋಕ್ ಅವರು
ಎಲ್ಲಿಂದನೋ ಹೋಗಿದೆ. ಆ್ಯಕ್ಚುಲಾಗಿ ಬಿ ಜೆ ಪಿ ಜೆ ಡಿ ಎಸ್ ಅವ್ರ ಜಗಳ, ದೇವರಾಜೇಗೌಡ ಬಿ ಜೆ ಪಿ ಅಲ್ಲಿ ನಿಂತು 6,000 ಓಟು ತಗೊಂಡಿದ್ದರು. ಮತ್ತು ಜೆ ಡಿ ಎಸ್ಸು ಅವರ ಜಗಳವನ್ನು ತಂದು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಅವ್ರ ಜಗಳನ ತಂದಿರ್ತಕ್ಕಂಥ ಅವ್ರ ಜವಾಬ್ದಾರಿನೇ ಹೊರತು ಕಾಂಗ್ರೆಸ್ನವರಂತೂ 100% ಭಾಗ ಯಾರೂ ಜವಾಬ್ದಾರರಲ್ಲ. ಮತ್ತು ಅನಾವಶ್ಯಕವಾಗಿ ಡಿ ಕೆ ಶಿವಕುಮಾರ್ ಅವರ ಹೆಸರು ತರೋದು ಮತ್ತು ಸಿದ್ದರಾಮಯ್ಯವರ ಹೆಸರು ತರೋದು ಇದು ಸೂಕ್ತ ಅಲ್ಲ. ಅಂದ್ರೆ ಇವೆಲ್ಲ ಡೆವಲಪ್ಮೆಂಟ್ಸ್ ನೋಡಿದ್ರೆ ಎಲ್ಲ ಕಡೆ JDS ಪ್ರೊಟೆಸ್ಟ್ ಶುರು ಆಗ್ಬಿಟ್ಟಿದೆ. ಒಂದು ಪ್ರಜ್ವಲ್ ರೇವಣ್ಣ ಏನೋ ಮಾಡೇ ಇಲ್ಲ ಅನ್ನುವ ರೀತಿಯಲ್ಲಿ ಹುಬ್ಳಿನಲ್ಲಿ ಒಂದು ಪ್ರೊಟೆಸ್ಟ್ ಆಗಿದೆ, ಫೇಕ್ ವಿಡಿಯೋ ಅಂತ ಹೇಳಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರು ಫೇಕ್ ವಿಡಿಯೋ ಅಂತ. ಇಲ್ಲಿ ಕಾಂಗ್ರೆಸ್ನವ್ರು ಕೇಳಿದ್ದಷ್ಟೇ, ಯಾರಾದರೂ ಶಿವಕುಮಾರ್ ಹೋಗ್ಬಿಟ್ಟು ಅದನ್ನೇನು ಶೂಟ್ ಮಾಡಿದಾರ, ಅವರೇನು ಹಿಡನ್ ಕ್ಯಾಮ್ರಾ ಇಟ್ಬಿಟ್ಟು ಅದನ್ನೇನು ಎಕ್ಸ್ಪೋಸ್ ಮಾಡಿದಾರ? ಇಲ್ಲ, ಅದು ಅವರೇ ಶೂಟ್ ಮಾಡ್ಕೊಂಡಿರುವಂತಹ ವಿಡಿಯೋ, ಅದಕ್ಕೆ ಅವರೇ ಹೊಣೆ ಆಗ್ಬೇಕಾಗುತ್ತೆ. ಅವರ ಡ್ರೈವರ್ ತೆಗೆದು ದೇವರಾಜೇಗೌಡ ಅನ್ನೋರಿಗೆ ಕೊಟ್ಟರು, ಅವ್ರು ಎಲ್ಲಿಂದ ಲೀಕ್ ಆಯ್ತೋ ಗೊತ್ತಿಲ್ಲ. ಇಲ್ಲಿ ಅನ್ನೆಸೆಸರಿಯಾಗಿ ಅವರೇ ಶೂಟ್ ಮಾಡ್ಕೊಂಡು ಅವರೇ ತಗಲಾಕೊಂಡು ಡ್ರೈವರ್ ಜೊತೆ ಅವರೇ ಜಗಳ ಮಾಡಿಕೊಂಡು BJP ಅವರ ಕೈಗೆ ಅವರೇ ತಗೊಂಡೋಗಿ ವಿಡಿಯೋ ಕೊಟ್ಕೊಂಡು ಕಾಂಗ್ರೆಸ್ಸನ್ನ ಮೂದಲಿಸಿದ್ರೆ ಇದಕ್ಕೇನಾದ್ರೂ ಅರ್ಥ ಇದೆಯಾ ಅನ್ನೋದು ಇಲ್ಲಿ ಕೌಂಟರ್ ಆದಂತಹ ವಿಚಾರ. ಇಲ್ಲಿ ಸ್ಪೆಸಿಫಿಕ್ ಆಗಿ ನಾನು ಹೇಳೋದೇನು ಅಂತಂದ್ರೆ, ಈ ಪ್ರಕರಣವನ್ನ ಸೂಕ್ಷ್ಮವಾಗಿ ನೋಡುವಂತಹ ನಾಯಕರುಗಳೇ ಇದನ್ನ ಮುಂದಕ್ಕೆ ರಫ್ ಆಗಿ ಹೆಣ್ಮಕ್ಳ ಮಾನದ ಜೊತೆ ಚೆಲ್ಲಾಟ ಆಡುವಂತಹ ಪರಿಸ್ಥಿತಿ ಬಂದಿರೋದು ಒಳ್ಳೆಯದಲ್ಲ. ಪ್ರಜ್ವಲ್ ರೇವಣ್ಣ ಅವರನ್ನ ಸಮರ್ಥನೆ ಮಾಡಿಕೊಳ್ಳೋದು ಒಂದು ಕ್ರೈಮೇ. ಪ್ರಜ್ವಲ್ ರೇವಣ್ಣ ಅವ್ರನ್ನ ಸಮರ್ಥನೆ ಮಾಡ್ಕೊಳ್ಳೋದು ಅಪರಾಧವೇ. ಅಂತಹ ಘೋರ ಕೃತ್ಯವನ್ನ ಅವರು ಎಸಗಿದ್ದಾರೆ. ಇಂಥ ಸಂದರ್ಭದಲ್ಲಿ ನಮ್ಮ ರಾಜಕಾರಣಿಗಳು ಇನ್ನಷ್ಟು ಸೆನ್ಸಿಬಲ್ ಆಗಿರಲಿ, ಇನ್ನಷ್ಟು ಗೌರವಯುತವಾಗಿ ನಡ್ಕೊಳ್ಳಿ. ಇಲ್ಲಿ ಈ ಒಂದು ಆಘಾತದಿಂದ ತತ್ತರಿಸುವಂಥ ಹೆಣ್ಮಕ್ಳ ರಕ್ಷಣೆಗೆ ನಿಲ್ಲಿ. ಡಿಸ್ಟ್ರಿಬ್ಯೂಟ್ ಮಾಡಿರೋರು ಯಾರಿದ್ರು ಅವರಿಗೂ ಶಿಕ್ಷೆಗಳಾಗಲಿ. ಇವೆಲ್ಲಕ್ಕಿಂತ ಮೊದಲು ಅವನು ತಲೆ ತಪ್ಪಿಸ್ಕೊಂಡಿರೋ ಪ್ರಜ್ವಲ್ ರೇವಣ್ಣನ ಕರ್ಕೊಂಡ್ಬಂದು ಕಾನೂನಿಗೆ ಒಪ್ಪಿಸ್ಲಿ ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ದಯವಿಟ್ಟು ಈ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೇ. ನಮಸ್ಕಾರ.